ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಉಳಿದು ಬೆಳೆದಾಗ ಜನಸಾಮಾನ್ಯರು, ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಸುಲಭವಾಗಿ ದೊರಕಲು ಸಾಧ್ಯವಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಸಕ್ಷಮ್ ಫೌಂಡೇಶನ್ ಸಹಯೋಗದಲ್ಲಿ ಶನಿವಾರ ಏರ್ಪಡಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಮತ್ತು ಆರೋಗ್ಯ ಸಂಪೂರ್ಣವಾಗಿ ವ್ಯಾಪಾರೀಕರಣಗೊಳ್ಳುತ್ತಿದ್ದು ಇದು ನೋವಿನ ಸಂಗತಿ. ಹಳೆಯ ವಿದ್ಯಾರ್ಥಿಗಳು ಒಗ್ಗೂಡಿ ಶಾಲೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುವುದು ಹರ್ಷದಾಯಕ ಸಂಗತಿಯಾಗಿದ್ದು ಇದು ಎಲ್ಲ ಶಾಲೆಗಳಲ್ಲೂ ಸಾಕಾರಗೊಳ್ಳುವಂತಾಗಬೇಕು ಎಂದರು. ಬಹಳ ಪ್ರೀತಿಯಿಂದ, ಬಹಳ ಆಶಾಭಾವನೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತು. ಅದೇ ನನ್ನ ಶಾಲೆ ಮತ್ತು ನನ್ನ ಜವಾಬ್ದಾರಿ ಅನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಬಹಳಷ್ಟು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಣ ಸಚಿವರು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನ ಇಡೀ ರಾಜ್ಯದಾದ್ಯಂತ ಚಾಲನೆಯನ್ನು ಮಾಡಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ಗಳನ್ನು ಮಾಡಿ ಹಳೆಯ ವಿದ್ಯಾರ್ಥಿ ಸಂಘಗಳನ್ನು ರಚಿಸಬೇಕು, ಆ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಆಶಯಗಳಿಗೆ ಇಡೀ ರಾಜ್ಯದ ಎಲ್ಲ ಶಿಕ್ಷಣ ಸಚಿವರು ಮತ್ತೆ ಶಾಸಕರು ಹಾಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿ ಒಂದು ಅಪರೂಪದ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಾದ್ಯಂತ ಆಯೋಜಿಸ್ತಾ ಇದ್ದಾರೆ. ಅದರಂತೆ ಅರ್ಕಲಗೂಡಲ್ಲಿ ಬಹುಪಾಲು ಶಾಲೆಗಳಲ್ಲಿ ಹಳೆಯ ವಿದ್ಯಾರ್ಥಿ ಸಂಘಗಳು ಅತ್ಯುತ್ತಮವಾದಂತಹ ಕ್ರಿಯಾಶೀಲವಾದ ಕೆಲಸ ಕಾರ್ಯಗಳನ್ನು. ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಸೈನ್ಯದಿಂದ ನಿವೃತ್ತಿಯಾಗಿ ಓದಿದ ಶಾಲೆಯನ್ನು ನೋಡಲು ಬಂದಾಗ ಇಲ್ಲಿನ ದುಸ್ಥಿತಿ ಬೇಸರ ತರಿಸಿದ್ದು. 90ರ ದಶಕದಲ್ಲಿ ಶಾಲೆ ಕಲಿತ ನಮ್ಮ ತಂಡದ ಸ್ನೇಹಿತರಲ್ಲಿ ಚರ್ಚಿಸಿದಾಗ ಉತ್ತಮ ಪ್ರತಿಕ್ರಿಯೆ ಬಂತು. ಎಲ್ಲರ ಸಹಕಾರದಿಂದ ಶಾಲೆಗೆ ಅಗತ್ಯ ನೆರವು ಕಲ್ಪಿಸಿದ್ದೇವೆ. ಇದನ್ನು ಈ ಶಾಲೆಗೆ ಮಾತ್ರವಲ್ಲದೆ ಇತರ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ಇದೆ ಎಂದರು. ವಿರೂಪಾಕ್ಷ, ವಿವಿಸಿ ನ್ಯೂಸ್, ಅರ್ಕಲಗೂಡು. ಆದ್ಮೇಲೆ ಮತ್ತೆ ತೋರ್ಸೋಕ್ಕೋಸ್ಕರ ನಿಮ್ ಬಿಡಿಗೋಸ್ಕರ ಮಾಡಿದ್ರೆ ನಮ್ಮ ಸ್ಕೂಲ್ಗಳು ಹಾಳಾಗಲ್ಲ. ಏನಾದ್ರು ಆ ಸ್ಕೂಲ್ ಬರ್ತಿದ್ರೆ ನಮ್ಮ ಮಕ್ಕಳಿಗೆ ಅಂತಿದ್ರೆ ಏನ್ ಮಾಡೋದು? ಚಿಕ್ಕ ಚಿಕ್ಕ ಮಕ್ಕಳು. ನಾನು ಒಳಗಡೆ ಬಂದ ಒಂದೇ ನಿಂತು ನೋಡಿದ್ದು ಆ ಜಾಗದಲ್ಲಿ ನನ್ನ ಮಗ ಓದ್ತಾ ಇದ್ರೆ, ನನ್ನ ಮಗಳು ಓದ್ತಾ ಇದ್ರೆ ಈ ಪರಿಸ್ಥಿತಿನ ನೋಡಿದ್ರೆ ನಾನು ಸಂತೋಷ ಪಡ್ತೀನಿ. ಅಷ್ಟೇ ಕೇಳಿ, ನಾನು ಪ್ರತಿ ಸಲ ನೋಡ್ಬೇಕಾದ್ರೆ ನಾವು ಒಳ್ಳೆ ಕೆಲಸ ಏನೇ ಮಾಡ್ಬೇಕಾದ್ರೂ ನಾನು ಆ ಜಾಗ ನನ್ನ ಇಟ್ಕೊಂಡು ನೋಡ್ತೀನಿ. ನನ್ನ ಮಗ ಈ ಸ್ಕೂಲ್ ಓದ್ಬೇಕಂದ್ರೆ ಈ ತರ ಆದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ಹೊಣೆ ಯಾರಿಗೆ ದೂರ್ಬೇಕು. ಸೊ ಹಾಗಾಗಿ ದಯವಿಟ್ಟು ನನ್ನ ಅಕಸ್ಮಾತ್ ನಮಗೆ ಕಠಿಣವಾಗಿ ಮಾತಾಡಿದ್ದಾರೆ, ಅರ್ಥ ಆಗಿದೆ ತಿಳಿಸೋರಿ, ಬಟ್ ಅದು ಸತ್ಯ. ಹಾಗೆ ನೋಡಿ, ಇದು ಮಾಡುವಂತಹ ಕೆಲಸಗಳು ಬ್ಯಾಲೆನ್ಸ್ ಇದೆ ಹಿಂದ್ಗಡೆಯಿಂದ. ಅಲ್ಲಿ ಸೆಕ್ಯೂರಿಟಿ ಇಲ್ಲ ಮಕ್ಕಳುಗಳನ್ನ ಬೆಳೆದಿಂದ ತೋಟದಲ್ಲಿ ಆ ತೋಟದಲ್ಲಿ ಬಾಳೆ ಗಿಡಗಳಿದ್ರೆ ಎಲ್ಲ ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಕಷ್ಟಪಟ್ಟು ಮಕ್ಕಳು ಏನೋ ಮಾಡಿರ್ತಾರೆ, ಮತ್ತೆ ಒಳಗಡೆ ಒಂದು ಗಲೀಜು ಮಾಡೋದು ಎಲ್ಲ ಮಾಡ್ತಾರೆ. ನೋಡಿ, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಣ್ಣ ಹೇಳಿದ್ದಾರೆ, ಈಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗ್ತಾ ಇದ್ದೇನೆ. ನೋಡಿ, ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ನನಗೂ ಒಂದು ಜಾರಿ ಕೊಟ್ಟು ನನಗೆ ದೇವರು ಒಂದು ಕೊಟ್ಟಿದ್ದ ಭಿಕ್ಷೆ ನಾನು ಕೇಸ್ ಆಗಿದೆ. ಸೊ ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತೂ ದೇವರು ಕೈ ಬಿಡಲ್ಲ, ಅದು ಮಾತ್ರ ನನಗೆ ನಂಬಿದ್ದೇನೆ. ಇಲ್ಲಿ ಯಾವುದೇ